ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಕನ್ನಡ ಚಾನಲ್. ಇವತ್ತು ನಾನು ಹೆಲ್ತಿಯಾದ ಪುದೀನಾ ಟೀ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ರೆಸಿಪಿ ಶುರು ಮಾಡೋ ಮೊದಲು ನಿಮ್ಮೆಲ್ಲರಿಗೂ 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಆರೋಗ್ಯ, ಐಶ್ವರ್ಯ ಹಾಗೂ ಸಂತೃಪ್ತಿಯನ್ನು ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಬನ್ನಿ, ಪುದೀನಾ ಟೀ ಮಾಡೋಕ್ಕೆ ಫಸ್ಟು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕಿ ಮತ್ತು ಒಂದು 10ರಿಂದ 15 ಜೀರಿಗೆ ಕಾಳನ್ನ ಅದಕ್ಕೆ ಹಾಕಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಈಗ ಅದು ಬಾಯ್ಲ್ ಆಗೋಕ್ಕೆ ಶುರು ಆಗ್ತಾ ಇದ್ದಂಗೆ 1/4 ಇಂಚಿನಷ್ಟು ಶುಂಠಿಯಲ್ಲಿ ಒಂದು 1/4 ಭಾಗನ ತೆಗೆದು ಅದನ್ನು ಚೆನ್ನಾಗಿ ತೊಳೆದು ಜಜ್ಜಿ ಇದೇ ನೀರಿಗೆ ಸೇರಿಸಿ ಕುದಿಸ್ಬೇಕು. ಮಿಂಟ್ ಏನಿದೆ ಇದು ಅಜೀರ್ಣ ಮತ್ತು ದೇಹದ ಚರ್ಮದ ಸಮಸ್ಯೆಗಳು, ಅತಿ ಪಿತ್ತದಿಂದ ಬರುವಂಥ ತಲೆನೋವು ಹಾಗೂ ಅಜೀರ್ಣದಿಂದ ಬರುವಂಥ ತಲೆನೋವನ್ನು ಶಮನಗೊಳಿಸುತ್ತೆ. ಇನ್ಸ್ಟೆಂಟ್ ಎನರ್ಜಿನ ಕೊಡೋ ಥರ ಇದು ಆ್ಯಕ್ಟ್ ಮಾಡುತ್ತೆ. ಮೂಡ್ ಸ್ವಿಂಗ್ ಇದ್ದಾಗ, ಲೋ ಎನರ್ಜಿ ಫೀಲ್ ಆಗ್ತಾ ಇದ್ದಾಗ ಈ ಥರ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗ ರಿಫ್ರೆಶ್ ಆಗ್ತೀವಿ. ನೋಡಿ, ಇವಾಗ ಜೀರಿಗೆ ಮತ್ತು ಶುಂಠಿ ಕುದೀತಾ ಇರೋ ನೀರಿಗೆ ನಾನು 2 ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಸಕ್ಕರೆ ಆ್ಯಡ್ ಮಾಡಿದ್ರೆ ಈ ಟೀ ನಮಗೆ ಶೀತಹರ ಆಗಿ ಆ್ಯಕ್ಟ್ ಆಗುತ್ತೆ. ಅದೇ ಬೆಲ್ಲ ಹಾಕಿದ್ರೆ ಅದು ಶೀತನ ಕೋಲ್ಡನ್ನು ಕಡಿಮೆ ಮಾಡುತ್ತೆ. ಈಗ ಇದು ಒಂದು ಅರ್ಧ ಹಿಡಿಯಷ್ಟು ತೊಳೆದು ಕ್ಲೀನ್ ಮಾಡಿರೋವಂಥ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಿ ಅದರ ಕಂಟೆಂಟೆಲ್ಲ ನೀರಿಗೆ ಬಿಡಬೇಕು. 2 ಗ್ಲಾಸಿಂದ 1.5 ಗ್ಲಾಸ್ ಆಗೋಷ್ಟು ಆ ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಕುದೀತಾ ಇದ್ದಂಗೆ ಅದರಲ್ಲಿ ಯೆಲ್ಲೋಯಿಶ್ ಕಲರು ಆ ನೀರಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಈ ಹಂತದಲ್ಲಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಬಾಯ್ಲ್ ಮಾಡಬೇಕು ಲೋ ಫ್ಲೇಮಲ್ಲಿ. ಹಾಗೆ ಅದು ಬಾಯ್ಲ್ ಆಗ್ತಾ ಇದ್ದಂಗೆ ನಾವು ಅದನ್ನು ತೆಗೆದು ಸ್ಟ್ರೈನರ್ ಮೂಲಕ ಅದನ್ನು ಸ್ಟ್ರೈನ್ ಮಾಡಿ ಗ್ಲಾಸಿಗೆ ಹಾಕ್ಕೋಬೇಕು. ನೋಡಿ, ಆಲ್ರೆಡಿ ಇದಕ್ಕೆ ನಾವು ಸಕ್ಕರೆ ಹಾಕಿದ್ದೀವಿ. ಸಕ್ಕರೆ ಇಲ್ಲಾಂದರೆ ಬೆಲ್ಲ ಹಾಕೋಬೋದು, ಇಲ್ಲಾಂದರೆ ಜೇನುತುಪ್ಪ ಸಹ ಆ್ಯಡ್ ಮಾಡ್ಬೋದು. ಸೋರ್ ಥ್ರೋಟು ಮತ್ತು ಕೆಮ್ಮಿದ್ರೆ ನಾವು ಇದೇ ಮಿಂಟ್ ಟೀಗೆ ಲೆಮನ್ನ ಆ್ಯಡ್ ಮಾಡಬೇಕು. ಸೊ ಇವೆರಡೂ ಆ್ಯಡ್ ಆದರೆ ತುಂಬ ರಿಫ್ರೆಶಿಂಗಾಗಿ ಇರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಲೆಮನ್ನ ನಾನು ಒಂದು 7-8 ಡ್ರಾಪ್ ಅಷ್ಟು ಹಾಕ್ತಾಯಿದ್ದೀನಿ ಒಂದೊಂದು ಗ್ಲಾಸ್ಗೆ. ಬಟ್ ಅದು ಡಿಕಲರೈಸ್ ಆಗ್ತಾ ಇದೆ. ನೋಡಿ, ಫಸ್ಟ್ ಎಷ್ಟು ಡಾರ್ಕ್ ಕಲರ್ ಇತ್ತು, ಈಗ ಡಿಕಲರೈಸ್ ಆಗುತ್ತೆ. ಸೊ ಜೇನುತುಪ್ಪ ಹಾಕಿದಾಗಲೂ ಅಷ್ಟೇ ಆ ಕಲರ್ ರೆಡ್ಯೂಸ್ ಆಗುತ್ತೆ. ಇದು ನಾನು ಬೆಲ್ಲದಿಂದ ಮಾಡಿರುವಂತಹ ಮಿಂಟ್ ಟೀ. ನೋಡಿ, ಇದಕ್ಕೆ ಕೂಡ ನಾನು ಲೆಮನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಬೇಡ, ಒಂದು ಫ್ಯೂ ಡ್ರಾಪ್ಸ್ ಆ್ಯಡ್ ಮಾಡಿದ್ರೆ ಸಾಕು. ಲೈಟಾಗಿ ಒಂದು ಟ್ಯಾಂಜಿ ಫ್ಲೇವರ್ ಕೊಡುತ್ತೆ. ರುಚಿಯಾದ ಹೆಲ್ತಿಯಾದ ಪುದೀನಾ ಟೀಯನ್ನು ಸೇವಿಸೋಣ, ರಿಫ್ರೆಶ್ ಆಗೋಣ.